ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಸೆರಗು ಪಿನ್ ಈಸಿಯಾಗಿ ವಿತಿನ್ 1 ಮಿನಿಟಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೋಡ್ಬೋದು ಇಲ್ಲಿ ಸಾಫ್ಟ್ ಸ್ಯಾರಿ ಏನಲ್ಲ, ಇದು ರಫ್ ಆಗಿದೆ. ಸೊ ಹಾಗಾಗಿ ಇದು ಫಂಕ್ಷನ್ಸ್ಗೆಲ್ಲ ಉಟ್ಕೊಂಡು ಹೋಗೋಕೆ ತುಂಬ ರಿಸ್ಕ್ ಆಗುತ್ತಲ್ವ. ಸೊ ಈಸಿಯಾಗಿ ಹೇಗೆ ಉಟ್ಕೊಳ್ಳೋದು ಅಂತ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಬಟ್ ಆದ್ರೂ ಇನ್ನೂ ಈಸಿ ವೇನಲ್ಲಿ ತಿಳಿಸ್ಕೊಡ್ತೀನಿ. ಸ್ಯಾರಿ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ ಬಿಗಿನರ್ಸ್ ಅಂದರೂ ಕೂಡ ನೀವು ಆರಾಮಾಗಿ ವಿತಿನ್ 1 ಮಿನಿಟ್ ಒಳಗಡೆ ನನ್ನ ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ನೀವು ಸ್ಯಾರಿನ ಉಡ್ಬೋದು. ಸೊ ಮೊದಲನೇದಾಗಿ ಸ್ಯಾರಿ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಸೆರಗು ಪಾರ್ಟ್ ಏನು ಬರುತ್ತೆ ಅದನ್ನು ನೀಟಾಗೆ ನೋಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ನೀವು ಪ್ಲೀಟ್ಸ್ ಮಾಡಿಸ್ಕೋತೀರಲ್ವ, ಅದರಲ್ಲಿ ಪ್ಲೀಟ್ನ ನೀವು ನೀಟಾಗಿ ಮಾಡ್ಕೋಬೇಕಾಗುತ್ತೆ. ನಾನು ಲಾಸ್ಟಿಂದ ಮಾಡ್ಕೋತಾ ಇರೋದು, ಹಾಗಾಗಿ ಚಿಕ್ಕದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ. ಒಂದಾದಮೇಲೆ ಒಂದು ನೀಟಾಗೆ ಸೇಮ್ ಏನು ಫಸ್ಟ್ನೇ ಪ್ಲೀಟ್ ಏನು ತೊಗೋತೀರಾ ಅದೇ ರೀತಿ ಫುಲ್ಲು ಎಷ್ಟು ಪ್ಲೀಟ್ಸ್ ಆಗುತ್ತೆ ಅಷ್ಟು ಪ್ಲೀಟ್ ನೀವು ಬೇಕಂದರೆ ತುಂಬ ಚಿಕ್ಕದಾಗೂ ಮಾಡ್ಕೊಬೋದು. ಇಲ್ಲ ಈ ಥರ ನಾನು ಮಾಡ್ತಾ ಇದ್ದೀನಲ್ವ ಮೀಡಿಯಮ್ ಸೈಜಲ್ಲಿ, ಈ ಥರನಾದ್ರು ಮಾಡ್ಕೊಬೋದು. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ತುಂಬ ಚಿಕ್ಕದಾಗಿ ಮಾಡ್ಕೊಳ್ಳೋರು ಹಾಗೂ ಮಾಡ್ಕೊಬೋದು. ಇಲ್ಲಾಂದರೆ ಸ್ವಲ್ಪ ನಾರ್ಮಲಾಗಿ ಅಂತ ಹೇಳಿದ್ರೆ ಈ ಥರ ಪ್ಲೀಟ್ಸ್ನ ಮಾಡ್ಕೊಬೋದು. ಲಾಸ್ಟ್ ಪ್ಲೀಟ್ ಬಂದು ಒಂದು ಸ್ವಲ್ಪ ದೊಡ್ಡದಾಗೇ ಇರಲಿ, ಯಾಕಂದರೆ ಹಿಂದೆ ಇರೋ ಪ್ಲೀಟ್ಸ್ ಎಲ್ಲ ಕವರ್ ಆಗಬೇಕಲ್ವ. ಸೊ ಹಾಗಾಗಿ ಫಸ್ಟ್ ಪ್ಲೀಟ್ ಮಾತ್ರ ಸ್ವಲ್ಪ ದೊಡ್ಡದಾಗಿರಲಿ. ಬೇರೆ ಹಿಂದೆ ಇರೋದಕ್ಕೆ ಕಂಪೇರ್ ಮಾಡಿದ್ರೆ ಅದೊಂಚೂರು ದೊಡ್ಡದಾಗಿದ್ದರೆ ಹಿಂದೆ ಇರೋ ಪ್ಲೀಟ್ಸ್ ಎಲ್ಲ ನೀಟಾಗಿ ಕವರ್ ಆಗುತ್ತೆ. ಸ್ಯಾರಿ ಉಟ್ಟಾಗ ಲುಕ್ಕಾಗೆ ಕಾಣಿಸುತ್ತೆ. ನೆಕ್ಸ್ಟು ಎಲ್ಲ ನೀಟಾಗೆ ಸೆಟ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಹಿಡ್ಕೊಂಡು ಒಂದು ಪಿನ್ ಹಾಕ್ಕೊಂಡ್ರೆ ಆ ಕಡೆ ಈ ಕಡೆ ಆಗೋದಿಲ್ಲ, ನೀಟಾಗಿ ಕೂರುತ್ತೆ. ಸೊ ಈ ಥರ ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡಿದ್ದಾದಮೇಲೆ ನಿಮ್ಗೆ ಯಾರಾದರೂ ಹೆಲ್ಪ್ಗಿದ್ದಾರೆ ಅಂತ ಹೇಳಿದ್ರೆ ಆ ಪಿನ್ ಹಾಕಿರೋಂಥ ಪಾರ್ಟ್ನ ಹಿಡ್ಕೊಂಡ್ರೆ ನೀವು ನೋಡಿ ಈ ಥರ ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೊಬೋದು. ಇಲ್ಲ ಯಾರೂ ಇಲ್ಲ ಅಂತ ಹೇಳಿದ್ರೆ ನೀವು ಡೋರ್ ಇಲ್ಲ ವಿಂಡೋ ಇಲ್ಲ ಬೀರುವಾಗ ಕೂಡ ನೀವು ಕ್ಲಿಪ್ ಹಾಕ್ಕೊಂಡು ಈ ಥರ ನೀವು ಮಾಡ್ಕೊಬೋದು. ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವಿಲ್ಲಿ. ಈ ಥರ ಎರಡು ಕೈನ ಇಟ್ಕೊಂಡು ಒಂದಾದಮೇಲೆ ಒಂದು ಕೈಯಲ್ಲಿ ಇದು ಫಸ್ಟ್ ಏನಿದೆ ಪ್ಲೀಟು ಅದರಿಂದ ಒಳಗಡೆ ಬರೋ ಥರ ಈಚೆ ಕಾಣಿಸ್ಬಾರ್ದು, ಆ ಥರ ನೀಟಾಗಿ ಒಂದಾದ್ಮೇಲೆ ಒಂದನ್ನು ಹಿಡ್ಕೋಬೇಕು. ಈ ಥರ ಪ್ಲೀಟ್ಸ್ನ ಈ ಥರ ಹಿಡ್ಕೊಳ್ಳೋದ್ರಿಂದ ನೀಟಾಗಿ ಹಿಂದೆ ಪ್ಲೀಟ್ಸ್ ಎಲ್ಲ ಫ್ರಂಟ್ ಪ್ಲೀಟ್ಗಿನ್ನ ಕಡಿಮೆಯಾಗಿ ಕಾಣಿಸ್ದೇ ಇರೋ ಥರ ನೀಟಾಗಿ ಲುಕ್ಕಾಗಿರೋ ಥರ ಬರುತ್ತೆ. ನೋಡ್ಬೋದು ನೀವು ಎಷ್ಟು ಚಿಕ್ಕದಾಗಿ ಬೇಕಾದರೂ ಹಿಡ್ಕೊಬೋದು. ನೋಡಿ ಫಸ್ಟ್ ಪ್ಲೀಟ್ ಮಾತ್ರ ಕಾಣಿಸ್ಬೇಕು, ಹಿಂದೆ ಇರೋ ಪ್ಲೀಟ್ಸ್ ಎಲ್ಲ ಚಿಕ್ಕದಾಗೇ ಕವರ್ ಆಗಬೇಕು. ಆ ಥರ ನೀವು ಮಾಡ್ಕೊಳ್ಳಿ. ಮತ್ತು ಕ್ಲಿಪ್ ಹಾಕಿರ್ತೀರಲ್ವ ಅಲ್ಲಿಂದನೂ ಕೂಡ ನಿಮಗೆ ಹೆಂಗೆ ಬೇಕೋ ಆ ಥರ ಸೆಟ್ ಮಾಡಿಕೊಂಡು ಒಂದು ಪಿನ್ ಮಾಡಿ ಇಟ್ಕೊಂಡ್ರೆ ನೀವು ಫಂಕ್ಷನ್ ಇದೆ ಹೋಗ್ತೀರಾ ಅಂತ ಹೇಳಿದ್ರೆ ಸಡನ್ನಾಗಿ ಆಗೋದಿಲ್ಲ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ರಫ್ ಸ್ಯಾರೀಸ್ನ. ಸೊ ನೀವು ಈ ಥರ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ನೀವು ಎಷ್ಟು ಬೇಗ ಅಂತ ಹೇಳಿದ್ರೆ ತುಂಬ ಬೇಗನೆ ರೆಡಿಯಾಗಿ ಹೊರಟ್ಬಿಡ್ಬೋದು. ತುಂಬ ಈಸಿ ಮೆಥಡ್ ಇದು. ಈ ಥರ ಕ್ಲಿಪ್ ಹಾಕಿಲ್ಲ ಅಂದರೂ ಕೂಡ ನೀವು ಕೈಯಲ್ಲೇ ಕೂಡ ಮಾಡ್ಕೊಬೋದು, ಅಷ್ಟು ಈಸಿಯಾಗಿರುತ್ತೆ. ಮೇಯ್ನ್ ಫಸ್ಟು ಪಿನ್ ಹಾಕ್ದೆ ಅಲ್ವಾ, ಸೊ ಅದನ್ನು ಪ್ಲೀಟ್ನ ನೀವು ನೀಟಾಗಿ ಮಾಡಿಕೊಂಡು ಒಂದು ಪಿನ್ ಹಾಕ್ದೆ ಅಲ್ವಾ, ಆ ಥರ ಮಾಡಿಕೊಂಡ್ರೇನು ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕೂರುತ್ತೆ. ಸೊ ಹಂಗಾಗಿ ಇದನ್ನು ಫಾಲೋ ಮಾಡಿ, ತುಂಬ ಈಸಿಯಾಗಿ ಆಗುತ್ತೆ. ಇಲ್ಲ ನಿಮಗೆ ಡೋರ್ ತುಂಬ ಲೆಂತಾಗಿದೆ ಅಂದರೆ ನೀವು ಬೀರುಗಾದರೂ ಹಾಕ್ಕೊಬೋದು, ಇಲ್ಲ ವಿಂಡೋಗೆ ಬೇಕಾದರೂ ನೀವು ಹಾಕ್ಕೊಂಡು ಈ ಥರ ಸೆಟ್ ಮಾಡ್ಕೊಬೋದು. ನಾನು ಡೋರ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಥರ ನಾನು ಫುಲ್ಲು ಸೆಟ್ ಮಾಡಿಕೊಂಡೆ. ಹಾಗೆಯೇ ಈ ಥರ ಆದಮೇಲೆ ರಫ್ ಸ್ಯಾರಿ ಆಗಿರೋದ್ರಿಂದ ನಾನು ಒಂದು ಟೈಮ್ ಸ್ಯಾರಿನ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಸೆರಗು ನಮಗೆ ಹೇಗೆ ಬೇಕೋ ಹಾಗೆ ನೀಟಾಗಿ ಕೂರುತ್ತೆ. ಕೆಲವೊಬ್ಬರು ಐರನ್ ಎಲ್ಲ ಮಾಡ್ಕೋತಾರೆ, ಆ ಥರ ಐರನ್ ಮಾಡ್ಕೋದಲ್ಲೇ ನಾವು ಈ ಥರ ನೀಟಾಗಿ ಹ್ಯಾಂಡಲ್ಲೇ ಸೆಟ್ ಮಾಡ್ಕೊಬೋದು. ಸೊ ಹಂಗಾಗಿ ಈ ಟಿಪ್ಸ್ನ ನೀವು ಫಾಲೋ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಸ್ಯಾರಿ ಬೇಗ ಉಡ್ಬೋದು. ಈ ಥರ ಪ್ರೆಸ್ ಆದಾಗ ನೀಟಾಗಿ ನಾವೇನು ಶೇಪ್ ಕೊಟ್ಟಿರ್ತೀವಿ ಆ ಥರ ನೀಟಾಗಿ ಕೂರುತ್ತೆ. ಹಾಗಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ನೀವು ಎಷ್ಟು ಲೆಂತ್ ಬೇಕು ನಮಗೆ ಸೆರಗು ಅನ್ನೋದನ್ನ ನೋಡಿ ಇಟ್ಕೊಳ್ಳಿ. ಆ ಥರ ಸೆಟ್ ಮಾಡ್ಕೊಂಡಾದ್ಮೇಲೆ ನೀವು ನೀಟಾಗಿ ಇನ್ನೊಂದು ಸರಿ ಮತ್ತೆ ನಮಗೆ ಯಾವ ರೀತಿ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಈ ಥರ ನೋಡ್ಬೋದು ನೀವು. ಒಂದು ಸರಿ ಪಿನ್ ಹಾಕಿ ಎಲ್ಲ ಸೆಟ್ ಮಾಡಿದ್ದಾದಮೇಲೆ ಹೆಂಗೆ ಬೇಕಾದರೂ ನಾವು ಸೆರಗು ಪಿನ್ನ ಮಾಡ್ಕೊಬೋದು. ಸೆರಗು ಪಿನ್ ಮಾಡ್ಕೊಂಡ್ಮೇಲೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ನೀವು ಸೆಟ್ ಮಾಡ್ಕೊಬೋದು ಅಂದರೆ ನೀವು ಇಷ್ಟು ಬೇಗ ಉಟ್ಕೋತೀರ ಅನ್ನೋ ಐಡಿಯಾನೇ ಇರೋದಿಲ್ಲ ನಿಮಗೆ. ಈ ಥರ ಸ್ಯಾರಿ ಉಡೋದಕ್ಕೆ ಬರ್ತಾಯಿಲ್ಲ, ನೀವು ಬಿಗಿನರ್ಸ್ ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಪ್ಲೀಟ್ಸ್ ಎಲ್ಲನೂ ಎಷ್ಟು ಚೆನ್ನಾಗಿ ಕೂರುತ್ತೆ ಅಂತ ಹೇಳಿದ್ರೆ ನೀವು ಉಟ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ನನ್ನ ಟಿಪ್ಸು ಅಂತ. ನೀವೇ ಕಮೆಂಟ್ ಮಾಡ್ತೀರ, ಅಷ್ಟು ಈಸಿಯಾಗಿರುತ್ತೆ. ಸ್ಯಾರಿ ಉಡೋಕ್ಕೆ ಬರ್ದೇ ಇರೋರು ಕೂಡ ತುಂಬ ಈಸಿಯಾಗಿಯೇ ಉಟ್ಕೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಕೂರುತ್ತೆ. ಈಗ ನೀವು ಒಂದು ಪಿನ್ ಹಾಕ್ಕೊಂಡ್ರೆ ಇನ್ನೂ ನೀಟಾಗಿ ಕೂರುತ್ತೆ.
ಈಗ ಪಿನ್ ಹಾಕ್ಕೊಂಡ್ಬಿಟ್ಟು ನೀವು ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಬೋದು. ಇವಾಗ ನಿಮಗೆ ಎಷ್ಟು ಬೇಕು ಸೆರಗು ಅಂತ ಅಲ್ಲಿಗೆ ನೀವು ಒಂದು ಪಿನ್ ಹಾಕಿ ಇಟ್ಕೊಂಡಿರಿ ಮುಂಚೆನೇ. ಉಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ನೋಡಿ. ಈ ಥರ ನಮಗೆ ಎಷ್ಟು ಪಿನ್ ಹಾಕ್ಕೊಂಡಿರ್ತೀವಿ ಅಷ್ಟು ಪ್ಲೀಟ್ಸು ನೀಟಾಗಿ ಬರುತ್ತೆ. ಅದನ್ನ ಕೂಡ ನೀವು ನೀಟಾಗಿ ಆ ಥರ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಅದೇ ಥರನೇ ಕೂತಿರುತ್ತೆ, ಚೇಂಜ್ ಆಗೋದಿಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಪ್ಲೀಟ್ಸ್ ಕೂತಿದೆ ಅಂತೇಳಿ. ಫಸ್ಟು ನಾವೇನು ಪ್ಲೀಟ್ಸ್ ತೊಗೋತೀವಿ ಅದು ಚೆನ್ನಾಗಿದ್ದರೆ ಸಾಕು, ನೆಕ್ಸ್ಟು ಉಡಬೇಕಾದ್ರೆ ಇನ್ನೂ ನೀಟಾಗಿ ಕೂರುತ್ತೆ. ನೋಡ್ಬೋದು ನೀವು ಪ್ರತಿಯೊಂದು ಪ್ಲೀಟ್ಸು ಮತ್ತು ಆಮೇಲೆ ಆ ಲುಕ್ಕು ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಹಂಗಾಗಿ ತುಂಬ ಈಸಿ ವೇನಲ್ಲಿ ನೀವು ಈ ಥರ ಸ್ಯಾರಿನ ಉಡ್ಬೋದು. ಸೊ ಈ ಟಿಪ್ಸ್ನ ಫಾಲೋ ಮಾಡಿ. ಫಸ್ಟು ಪ್ಲೀಟ್ ನೀವೇನು ತೊಗೋತೀರ ಅದೊಂದು ನೀಟಾಗಿ ತೊಗೊಂಡ್ರೆ ಸಾಕು, ಪ್ರತಿಯೊಂದು ಕೂಡ ನೀಟಾಗಿ ಅದೇ ರೀತಿ ಕೂತ್ಕೊಳ್ಳುತ್ತೆ. ಎಲ್ಲ ಸೆಟ್ ಆದಮೇಲೆ ನೀಟಾಗೆ ನೀವು ಆ ಪ್ಲೀಟ್ಸ್ನ ಪ್ರೆಸ್ ಮಾಡಿಕೊಂಡ್ರೆ ಅದೇ ರೀತಿ ಕೂತಿರುತ್ತೆ, ಯಾವುದೇ ಥರದ ಚೇಂಜಸ್ ಆಗೋದಿಲ್ಲ. ಈ ಟಿಪ್ಸ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗಿನರ್ಸ್ಗಂತೂ ತುಂಬ ಯೂಸ್ಫುಲ್ ಆಗಿದೆ ಈ ವಿಡಿಯೋ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಆಲ್.